ಸ್ನೇಹಿತರೆ, ಇದೀಗ ನಮ್ಮ ಜೊತೆಯಲ್ಲಿ BJP ಪಕ್ಷದ ಹಿರಿಯ ಮುಖಂಡರು ಹಾಗೂ ಕೇಂದ್ರದ ಮಾಜಿ ಸಚಿವರು ಮತ್ತು ದಾವಣಗೆರೆ ಲೋಕಸಭಾದ 4 ಬಾರಿ ಸದಸ್ಯರಾಗಿರುವ GM ಸಿದ್ದೇಶ್ವರ ಸರ್ ಇದೀಗ ನಮ್ಮ ಜೊತೆಯಲ್ಲಿ ಬನ್ನಿ ಮಾತಾಡೋಣ. ಸರ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆ ಕೂಗು ಹೇಗಿದೆ ಸರ್? ದಾವಣಗೆರೆ ಒಳಗೆ ಉಪಚುನಾವಣೆ ನಡೀತಾ ಇರೋದು ನೋಡಿದಾಗ ಇವತ್ತು ಎಲ್ಲ ವರ್ಗದ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕಬೇಕು ಅನ್ನುವ ಒಂದು ಮೂಡ್ನಲ್ಲಿ ಇದ್ದಾರೆ. ಅದರಲ್ಲೂ ಮುಸ್ಲಿಮವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಏನೂ ಅಭಿವೃದ್ಧಿ ಇಲ್ಲ ನಮಗೆ, ನಾವು ಇಷ್ಟು ವರ್ಷ ಅವ್ರನ್ನ ಬೆಂಬಲಿಸಿದ್ದೀವಿ, ಆದರೂ ಅವರು ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮ್ಮ ಪೂರ ಮತ ಹಾಕ್ಸೋಕ್ಕೋಸ್ಕರ ಬಳಸಿದ್ದಾರೆ ಅಂತೇಳಿ ಅವರು ಕೂಡ ಇವತ್ತು ಭಾಳ ಕ್ರೋಧವನ್ನು ವ್ಯಕ್ತಪಡಿಸಿದ್ರೆ ನಾನು ನೋಡಿದ್ದೀನಿ. ಅದರಿಂದ ಮುಸ್ಲಿಂ ಮತದಾರರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ. ಮತ್ತು ನಾನು 20 ವರ್ಷ MP ಆಗಿದ್ದೀನಿ, ಎಲ್ಲೂ ಕೂಡ ಹಿಂದೂ ಮುಸ್ಲಿಂ ಗಲಾಟೆ ಎಲ್ಲೂ ಆಗಿಲ್ಲ, ಆಗಲಿಕ್ಕೂ ಬಿಟ್ಟೂ ಇಲ್ಲ. ಯಾವುದೋ ಒಂದು ಮೆರವಣಿಗೆ ಹೋಗ್ಬೇಕಾದ್ರೆ ನಮ್ಮವರು ಮಸೀದಿ ಮುಂದೆ ಹೋಗ್ತೀವಿ ಅಂದರೆ ನಾವೇ ತಡೆ ಮಾಡಿ ನಿಂತಿದ್ದು, ಎಲ್ಲೂ ಕೂಡ ಗಲಾಟೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ, ಅದಕ್ಕಿಂತ ಹಿಂದೆ ಆಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಾವು ನೋಡ್ತೀವಿ, ಅಲ್ಲಿ ಪೋಸ್ಟರ್ ಹೊಡಿಸಿದ್ರು ಹಿಂದೂ ಮುಸ್ಲಿಂ ಗಲಾಟೆ, ಇಲ್ಲಿ ಪೋಸ್ಟರ್ ಹೊಡಿಸಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಇರೋದನ್ನು ನೋಡ್ತಾ ಇದ್ದೀವಿ. ಅದರಿಂದ BJPಯಿಂದ ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದಿಂದ ಇವರಿಗೆ ಮುಸ್ಲಿಮರಿಗೆ ಆಗಲಿ ಹಿಂದೂಗಳಿಗೆ ಆಗಲಿ ಅದು ಗಲಾಟೆ ಇಲ್ಲ. ಒಟ್ಟಿನಲ್ಲಿ ನಾವು ಈಗಾಗಲೇ ಒಂದು TV ಎಕ್ಸ್ಟೆನ್ಷನಲ್ಲಿ ಒಂದು ಹಾಸ್ಟೆಲನ್ನು ಕೂಡ ಕಟ್ಟಿಸ್ತಿದ್ದೀವಿ ಕೇಂದ್ರ ಸರ್ಕಾರದ ನೇರವಾಗಿ. ಮತ್ತು ಇನ್ನೂ ಒಂದು ಕೊಂಡಜ್ಜಿ ಹತ್ರ ಒಂದು ಕಟ್ಟಿಸ್ತಾ ಇದ್ದೀವಿ. ಅವೆಲ್ಲವೂ ಕೂಡ ಮುಕ್ತಾಯಕ್ಕೆ ಬಂದಿದೆ. ನಾವು ತಂದಂಥದ್ದು ಅದು ಹಣ ಈಗ ಮುಕ್ತಾಯ ಆಗ್ತಾಯಿದೆ. ಮತ್ತು ಅವರು ಕಾಂಗ್ರೆಸ್ನವರೇ ಉದ್ಘಾಟನೆ ಮಾಡಬೇಕು, ಆ ಪರಿಸ್ಥಿತಿ ಇದೆ. ಅದು ಸರ್, ಈಗ ಮುಖ್ಯವಾಗಿ ಏನಂದರೆ ಈಗ BJP ಪಕ್ಷದಿಂದ ಗೆದ್ದು ಈಗ BJP ಸರ್ಕಾರ ಬಂದರೆ ಉಪಚುನಾವಣೆಯಲ್ಲಿ ಈಗ ದಾವಣಗೆರೆ ಅಲ್ಪಸಂಖ್ಯಾತರ ಶಾಂತಿವಾಗಿತ್ತು, ಈಗ ಗಲಾಟೆ ಆಗೋ ಉಂಟು ಹಬ್ಬಿಸ್ತಾ ಇರ್ತಾರೆ, ಆ ಥರದ ಒಂದು ಸುದ್ದಿ ಇದೆ ಸರ್. ಈಗ ನಿಜನಾ ಸರ್ ಇದು? ಯಾವಾಗ ಈಗ BJP ಪಕ್ಷ ಏನಾದರೂ ಬಂದರೆ ಮತ್ತೆ ಇಲ್ಲಿ ಗಲಾಟೆಗಳು ಆಗುತ್ತೆ, BJP ಪಕ್ಷದ ಗಲಾಟೆಯನ್ನು ಮಾಡಿಸ್ತಾರೆ ಅಂತ ಒಂದು ಸುದ್ದಿ ಇದೆ ಸರ್, ಇದು ನಿಜನಾ ಸರ್? ಇದು ಫಸ್ಟ್ ನಾನೇ ಹೇಳಿದ್ನಲ್ರಿ, 20 ವರ್ಷ ನಾನು MP ಆಗಿದ್ದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಗಲಾಟೆ ಮಾಡಿಲ್ಲ. ಈಗ ಅವರು ಕಾಂಗ್ರೆಸ್ನವ್ರು MP ಆದಮೇಲೆ ಅಲ್ಲೆಲ್ಲ ಗಲಾಟೆ ಆಗ್ತದೆ ಅಂತ ನಾನೇ ಹೇಳಿದ್ದೀನಿ, ಮತ್ತೆ ಅದೇ ಹೇಳಿದ್ದೆ. ಎಲ್ಲೂ ಆಗೋದಿಲ್ಲ, ಅವೆಲ್ಲ ಸುಳ್ಳು. ಅವ್ರಿಗೆ ಓಟಿಗೋಸ್ಕರ ಆ ರೀತಿ ಸುಳ್ಳು ಹಬ್ಬಿಸ್ತಾರೆ. ಸರ್, ಈಗ ಇನ್ನೊಂದು, ಈಗ ಕೆಲವೊಂದು ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ, ಈಗೇನೀಗ BJP ಕ್ಯಾಂಡಿಡೇಟ್ ಇದೆ ಅಭ್ಯರ್ಥಿ ದಾಸಕರಿಯಪ್ಪ ಸರ್, ಅವರಿಗೆ ಡೆಮ್ಮಿ ಕ್ಯಾಂಡಿಡೇಟ್ ಈ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಸೆಲೆಕ್ಟ್ ಮಾಡಿ ಅಭ್ಯರ್ಥಿಯಾಗಿ ಮಾಡಿಸಿರೋದು, ಇದು ನಿಜನಾ? ಅದು ನೋಡಿ, ಅವರೇ ಡೆಮ್ಮಿ ಆಗಿರ್ಬೋದೇನೋ BJP ಇದು ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಲೆಕ್ಕದಾಗ. ಯಾರು ಹೇಳಿದ್ರೆ ನಿಮ್ಗೆ ಅವ್ರಿಗೆ ಹೇಳ್ರಿ, ಕಾಂಗ್ರೆಸ್ ಅಭ್ಯರ್ಥಿನೇ ಡೆಮ್ಮಿ, BJP ಡೆಮ್ಮಿ ಅಲ್ಲ. BJP ಡೆಮ್ಮಿ ಆದರೆ ನಾವ್ಯಾಕೆ ಅವ್ರಿಗೆ ಕ್ಯಾಂಪೇನ್ ಮಾಡ್ತೀವಿ? ಇಂಥ ಪ್ರಶ್ನೆ ಕೇಳೋದ್ರದ್ದು ಅರ್ಥ ಇಲ್ಲ, ಯಾರೋ ಹುಚ್ಚರು ಮಾತಾಡ್ತಾರಷ್ಟೇ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 85,000 ಅಲ್ಪಸಂಖ್ಯಾತರ ಮತಗಳಿದೆ ಸರ್. ಈಗ ತಾವು ಅಲ್ಪಸಂಖ್ಯಾತರ ಜೊತೆ ಸಭೆಗಳು ಮಾಡಿದ್ದೀರಾ ಸರ್? ಅವ್ರ ಸಂಪರ್ಕದಲ್ಲಿ ಇದ್ದೀರಾ ಸರ್? ನಮ್ಮ ನಾಸೀರ್ ಅದಾರೆ, ಟಿಪ್ಪು ಇದ್ದಾರೆ, ಬೇರೆ ಬೇರೆ ಹಂಗೆ ನಮ್ಮ ಪಕ್ಷದ ಮುಖಂಡರು ಇದ್ದಾರೆ, ಶಾಮೀರ್ ಆಲಮ್ ಇದ್ದಾರೆ, ಇಕ್ಬಾಲ್ ಇದ್ದಾರೆ, ಅವರೆಲ್ಲರೂ ಕೂಡ ಮಾಡ್ತಾರೆ. ಸರ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ತಾವು ಈಗ ಗೆದ್ದು ಬಂದ ಮೇಲೆ ಈಗ ಅಲ್ಪಸಂಖ್ಯಾತರ ಕಡೆ ಈಗ ಆದಷ್ಟು ಗಮನ ಹರಿಸಿ ಏನಾದರೂ ಅಲ್ಲಿ ಕೆಲಸನ ಮಾಡ್ತಾ ಇದೆ ಸರ್? ಈಗ ಅಲ್ಪಸಂಖ್ಯಾತರ ಏರಿಯಾದಲ್ಲೇ ನಾನು CC ರಸ್ತೆ ಮಾಡಿಸಿದ್ದು ಸ್ಮಾರ್ಟ್ ಸಿಟಿ ಒಳಗೆ ನಾನು, ಡ್ರೈನೇಜ್ ಮಾಡಿಸಿದ್ದು ನಾನು, ಮನೆಗಳಿಗೆಲ್ಲ ನೀರು ನುಗ್ಗವು, ಒಟ್ಟು ಎಲ್ಲ ಬಡವರಿಗೆ ಹೌದು ಸರ್ ನೀರು ನುಗ್ಗವು ಮನೆಗೆ. ಆ ಡ್ರೈನೇಜ್ ಮಾಡಿಸಿದ್ದು ನಾವು ಸ್ಮಾರ್ಟ್ ಸಿಟಿ ಒಳಗೆ. ಮತ್ತು ಅಲ್ಪಸಂಖ್ಯಾತರಿಗೆ ರಸ್ತೆಗಳು ಮಾಡಿಸಿವಿ, ಲೈಟ್ಗಳು ಹಾಕ್ಸಿವಿ, ಮನೆಗಳು ಕೊಡ್ಸಿವಿ, ಇನ್ನೂ ಇದೆ, ಪೂರಾ ಮಾಡೋಕ್ಕಾಗಿಲ್ಲ. ಅದು ನೋಡಿದರೆ ನಮಗೆ ಸ್ಲಮ್ಗಿಂತ ಕಡೆಯಾಗಿದೆ ಆ ಕ್ಷೇತ್ರ. ಅದನ್ನು ಮಾಡಲಿಕ್ಕೆ ಭಾಳ ದುಡ್ಡು ಬೇಕು. ಅದನ್ನು ಪಡೆಯೋಕ್ಕೂ ಒಂದ್ಸರಿ BJP ಸರ್ಕಾರ ಬರ್ತದೆ, ಕಾಂಗ್ರೆಸ್ ಸರ್ಕಾರ ಬರ್ತದೆ. ಸರ್ಕಾರ ಸತ್ವವಾಗಿ ಒಂದು 10-15 ವರ್ಷ ಇದ್ದರೆ ಅಲ್ಪಸಂಖ್ಯಾತರು ಆ ಮೊಹಲ್ಲಾಗಳು ಎಕ್ಸ್ಟೆನ್ಷನ್ ಇದ್ದಂಗೆ ಇಡ್ಬೋದು. ಹೌದು ಹೌದು.
ಅದು ಮಾಡಲಿಕ್ಕೆ ಟೈಮ್ ಬೇಕಲ್ಲ. ಹೌದು ಸರ್. ಓಕೆ ಸರ್. ಅವ್ರು 30 ವರ್ಷ ಇದ್ರು ಮಾಡ್ಬೋದಾಯ್ತು, ಮಾಡಿಲ್ಲ. ನಮಗೆ ಒಂದು 20 ವರ್ಷ ಸಿಗಲಿ ನೋಡ್ರಿ, ನೀವು ಆಮೇಲೆ ಬಂದು ಮಾತಾಡ್ಸ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದರ ಸ್ನೇಹಿತರೆ, ಅದೇ ರೀತಿಗೆ ನಮ್ಮ ಜೊತೆಯಲ್ಲಿ ಬಿ ಜೆ ಪಿ ಪಕ್ಷದ ಮುಖಂಡರಾದ ಸಿ ಆರ್ ನಾಸೀರ್ ಸರ್ ಬನ್ನಿ ಮಾತಾಡೋಣ. ನಾಸೀರ್ ಸರ್, ಹೇಗಿದೆ ದಾವಣಗೆರೆ ಲಕ್ಷ್ಮೀ? ಸ್ನೇಹಿತರೆ, ಅದೇ ರೀತಿ ಇದೀಗ ನಮ್ಮ ಜೊತೆಯಲ್ಲಿ ಬಿ ಜೆ ಪಿ ಪಕ್ಷದ ಮುಖಂಡರಾದ ಸಿ ಆರ್ ನಾಸೀರ್ ಸರ್ ಇದ್ದಾರೆ, ಬನ್ನಿ ಮಾತಾಡೋಣ. ನಾಸೀರ್ ಸರ್, ಹೇಗಿದೆ ಬಿ ಜೆ ಪಿ ಪಕ್ಷದಿಂದ ಈಗ ಉಪಚುನಾವಣೆ ಕೂಗು ಯಾವ ರೀತಿ ನಡೀತಾ ಇದೆ? ಭಾಳ ಚೆನ್ನಾಗಿದೆ. ಈ ಸತಿ 100% ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಗೆದ್ದೇ ಗೆಲ್ತಾರೆ, ಅನುಮಾನನೇ ಇಲ್ಲ. ನಮ್ಮ ಕೇಂದ್ರದ ಮಾಜಿ ಸಚಿವರು ಹಾಗೂ ನಮ್ಮ ನಾಯಕರಾದಂಥ ಶ್ರೀಮಾನ್ GM ಸಿದ್ದೇಶ್ ಸಾಹೇಬರಿಗೆ ನೀವು ಪ್ರಶ್ನೆಗಳು ಕೆಲವು ಕೇಳಿದರು, ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಅದೇ ಇನ್ನೊಂದು ಸತಿ ನಿಮಗೆ ನಾನು ಉತ್ತರ ಕೊಡೋಕ್ಕೆ ಬಯಸ್ತೀನಿ. ಇದು ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಶ್ವದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ. ಶ್ರೀಮಾನ್ ನರೇಂದ್ರ ಮೋದಿಯವರು ಈ ನೇತೃತ್ವವನ್ನು ವಹಿಸಿದ್ದಾರೆ. ಆ ಪಕ್ಷದಲ್ಲಿ ಇಂಡಿಯಾದಲ್ಲಿ ಯಾವುದೇ ಸ್ಟೇಟ್ನಲ್ಲಿ ಆಗಲಿ ಅಂಥ ಡಮ್ಮಿ ಕ್ಯಾಂಡಿಡೇಟ್ ಹಾಕೋಕ್ಕೆ ಪ್ರಶ್ನೆನೇ ಇಲ್ಲ. ನಮ್ಮ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಾನ್ಯ GM ಸಿದ್ದೇಶ್ ಸಾಹೇಬರು ಟಿಕೆಟ್ ಕೊಡಿಸಿದ್ದಾರೆ. ಹಗಲು ರಾತ್ರಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನಾವು ಈ ಕ್ಷೇತ್ರದಲ್ಲಿ ಈ ಸತಿ 100% ನಾವು ಗೆಲ್ತೀವಿ. ಸರ್, ಈಗ ತಾವು ಈಗ ಬಿ ಜೆ ಪಿ ಪಕ್ಷದಿಂದ ಈಗ ಅಲ್ಪಸಂಖ್ಯಾತರ ಮುಖಂಡರಾಗಿರ್ತೀರ. ಈ ಬಾರಿ ನಿಮಗೆ ಅಲ್ಪಸಂಖ್ಯಾತರ ಎಷ್ಟು ಮತಗಳು ಬರುವ ಲಕ್ಷಣಗಳಿದೆ ಸರ್? ಈಗ ನಾವು ಕೆಲಸ ಶುರು ಮಾಡಿದ್ದೀವಿ, ಎಲ್ಲ ಕಡೆ ಓಡಾಡ್ತಿದ್ದೀವಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಮುಸಲ್ಮಾನರು, ಅಲ್ಪಸಂಖ್ಯಾತರ ಅಂದರೆ ವಿಶೇಷವಾಗಿ ಮುಸಲ್ಮಾನರದ್ದು ಗಮನ ಏನಿದೆ ಅಂತಂದರೆ, ನಿಮ್ಮೆಲ್ಲ ಗೊತ್ತಿದೆ, ನೀವು ಲೋಕಲ್ ಸೋಷಿಯಲ್ ಮೀಡಿಯಾವರು ನೀವು ಸಾಕಷ್ಟು 2 ತಿಂಗಳಿಂದ ಇದೆಲ್ಲ ನೀವು ಕವರೇಜ್ ಮಾಡ್ತಿದ್ದೀರಾ, ನಿಮ್ಗೆ ಗೊತ್ತಿದೆ. ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಮಾನ್ಯ ಶಾಮನೂರು ಶಿವಶಂಕರಪ್ಪ ಅವರು ನಿಧನವಾದ್ದರಿಂದ ಈ ಬೈ ಎಲೆಕ್ಷನ್ ನಡೀತಾ ಇದೆ. ನಾನು ಇಷ್ಟೇ ಕೇಳ್ತಿದ್ದೀನಿ ನಿಮಗೂ ಆಗಲಿ ಪಬ್ಲಿಕ್ಗೆ ಈ ಮುಖಾಂತರ, ಶಾಮನೂರು ಶಿವಶಂಕರಪ್ಪ ಅವರು 65 ವರ್ಷದಲ್ಲಿ ಶಾಸಕರಾದರು. ಹೌದು. ಅಷ್ಟು ದಿವಸ ಕಾದರು ಅವರು ಶಾಸಕರಾಗಕ್ಕೆ ಅಲ್ವಾ? ಹೌದು. ಈಗ ಅವ್ರ ಮೊಮ್ಮಗನಿಗೆ ಕೊಟ್ಟಿದ್ದಾರೆ ಟಿಕೆಟ್. ಅವನು ಜಸ್ಟ್ ಈಗ 26 ವರ್ಷ. ಅವನಿಗೆ ರಾಜಕೀಯವಾಗಿ ಏನೇನೂ ಅನುಭವ ಇಲ್ಲ. ಏನೇನೂ ಅನುಭವ ಇಲ್ಲ. ಅನುಭವ ಬೇಕಲ್ಲ? ಹೌದು ಹೌದು. ಜನರ ಜೊತೆಗೆ ಕೆಲಸ ಮಾಡೋಕ್ಕೆ ಅಲ್ವಾ? ಹೌದು ಸರ್. ಅವನು ಏನೇನೂ ಅನುಭವ ಇಲ್ಲ. ಅಂಥ ವ್ಯಕ್ತಿಗೆ ಒಂದು ಕುಟುಂಬದ ಒಂದು ಸಿಂಪತಿ ಮೇಲೆ ಕೊಟ್ಟಿದ್ದಾರೆ. ಈ ಸತಿ ಆ ಭಾಗದಲ್ಲಿ ವಿಶೇಷವಾಗಿ ಎಲ್ಲ ಜನನೂ, ಅದ್ರ ಜೊತೆಗೆ ವಿಶೇಷವಾಗಿ ಮುಸಲ್ಮಾನರು ಈ ಸತಿ ಭಾಳ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಸತಿ ಯಾಕೆ ಕೊಡಬಾರ್ದು ನಾವು BJPಗೆ, ಈ ಸತಿ ಯಾಕೆ ಕೊಡಬಾರ್ದು, ಅವ್ರಿಗೆ ಒಂದು ಕೊಟ್ಟು ನೋಡೋಣ ಅಂಥೇಳಿ ಆ ಭಾವನೆಯನ್ನು ನಮ್ಮ ವಿಶೇಷವಾಗಿ ಮೈನಾರಿಟೀಸ್ ಏರಿಯಾ, ಮುಸಲ್ಮಾನರ ಏರಿಯಾದಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಅಭಿವೃದ್ಧಿ ಬಗ್ಗೆ ನೀವು. ಹೌದು ಸರ್. ಅಲ್ವಾ? ಅಭಿವೃದ್ಧಿ ಬಗ್ಗೆ ನಾನು ಇಷ್ಟೇ ಹೇಳ್ತೀನಿ. ನಮ್ಮ ಮಾನ್ಯ GM ಸಿದ್ದೇಶ್ ಸಾಹೇಬರು ಇಲ್ಲಿದ್ದಾರೆ, ಅವ್ರ ಮುಂದೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ. ಈಗ ನರೇಂದ್ರ ಮೋದಿ ಅವ್ರದ್ದು ಒಂದು ಕಾನ್ಸೆಪ್ಟ್ ಇತ್ತು. ಏನು ಕಾನ್ಸೆಪ್ಟ್ ಇತ್ತು ಅಂತಂದರೆ, ರೆಸ್ಪೆಕ್ಟ್ ಮೇ ಹಿಂಗೆ ಒಂದು ಕಾನ್ಸೆಪ್ಟ್ ಇತ್ತು. ಏನು ಕಾನ್ಸೆಪ್ಟ್ ಇತ್ತು? ದೇಶದಲ್ಲಿ ಸ್ಮಾರ್ಟ್ ಸಿಟಿಗಳು ಆಗಬೇಕು ಅಂಥೇಳಿ. ನಮ್ಮ ವಿಶ್ವದಲ್ಲಿ ಭಾಳಷ್ಟು ಸ್ಮಾರ್ಟ್ ಸಿಟಿಗಳು ಇದೆ. ಅದೇ ರೀತಿ ನಮ್ಮ ದೇಶದಲ್ಲಿಯೂ ಸಹ ಸ್ಮಾರ್ಟ್ ಸಿಟಿಗಳು ಆಗಬೇಕಂತ ಒಂದು ಕನಸಿತ್ತು. ಅದು ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅವರು ಇಂಪ್ಲಿಮೆಂಟ್ ಮಾಡಿದರು. ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ಅವ್ರು ಭಾಳ ಶ್ರಮೆಪಟ್ಟು ದಾವಣಗೆರೆ ಹೆಸರು ಸೇರಿಸಿದ್ರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅವ್ರು ಸೇರಿಸಿದ್ದಕ್ಕೆ ಸುಮಾರು 2,500 ಕೋಟಿ ದುಡ್ಡು ಬಂತು. 2,500 ಕೋಟಿ ಬಂತು. 2014, 15, 16ನಲ್ಲಿ 18 ತನಕ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಏನು ಅಭಿವೃದ್ಧಿ ಆಗಿದೆ ಆ ಏರಿಯಾನಲ್ಲಿ? ಅಷ್ಟು ದುಡ್ಡು ಯಾವತ್ತೂ ಬರಲ್ಲ. ಆಮೇಲೆ ಇನ್ನೊಂದು ವಿಷಯ, ಆ ಏರಿಯಾನಲ್ಲಿ 300 ಕೋಟಿ ರೂಪಾಯಿ ಭಟ್ಟಿ ಲೇಔಟ್ಗೆ ಆ ಏರಿಯಾನಲ್ಲಿ 300 ಕೋಟಿ ರೂಪಾಯಿ ರಿಸರ್ವ್ ಇಟ್ಟರು ಭಟ್ಟಿ ಲೇಔಟ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ವಿಶೇಷವಾಗಿ ಮುಸಲ್ಮಾನರು ಏರಿಯಾ ಅದು. ಮುಸಲ್ಮಾನರೇ ಆ ಒಂದು ಬಿಸ್ನೆಸ್ನಲ್ಲಿ ಅಟ್ಯಾಚ್ಮೆಂಟ್ ಇದ್ದಾರೆ.
ಸುಮಾರು ಸಾವಿರಾರು ಜನ ಅದಕ್ಕೆ ಡಿಪೆಂಡ್ ಇದ್ದಾರೆ. ಅವ್ರ ಕೊಡುಗೆನೂ ಅಪಾರ ಇದೆ ದಾವಣಗೆರೆಗೆ, ಇಡೀ ರಾಜ್ಯಕ್ಕೆ ಅಪಾರ ಕೊಡುಗೆ ಇದೆ ಭಟ್ಟಿಲಿ ಭಟ್ಟದ್ದು. ಇವತ್ತೆಲ್ಲ ನಾವು ಮಂಡಕ್ಕಿ ತಿಂತಿದ್ದೀವಿ ಅಂತಂದರೆ ಅವರು ಒಂದು ದೊಡ್ಡ ಒಂದು ಸಾಧನೆ ಅದು. ಹೌದು. ಅವರು ಭಾಳ ಮೆಹನತ್ತಿಂದ ಅವ್ರು ಮಾಡ್ತಾ ಇದ್ದಾರೆ. ಆ ಜನಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ 300 ಕೋಟಿ ಬಂದಿದ್ದಲ್ಲ, ನೀವು ಯಾಕೆ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ? ಯಾಕೆ ಗಮನ ಕೊಟ್ಟಿಲ್ಲ ನೀವು? ನಾನಿವತ್ತು ಮಾನ್ಯ ಸಚಿವರು ಆಗಲಿ ಅಥವಾ ಕಾಂಗ್ರೆಸ್ ಲೀಡರ್ಗಳು ಆಗಲಿ ಅವ್ರ ಹತ್ರ ಪ್ರಶ್ನೆ ಕೇಳ್ತೀನಿ. ಇವತ್ತು ಸಾಕಷ್ಟು CM ಆಗಲಿ ಡೆಪ್ಟಿ CM ಆಗಲಿ ಭಾಳ ಜನ ಬರ್ತಾ ಇದ್ದಾರೆ. ನನ್ನ ಅನಿಸಿಕೆ, ನಾನು ನನ್ನ 35 ವರ್ಷದ ಸರ್ವೀಸ್ ಪೊಲಿಟಿಕಲ್ ಸರ್ವೀಸ್ನಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರು ಬಂದ್ರೂ ಮುಖ್ಯಮಂತ್ರಿ ಬಂದ್ರೂ ಈ ಕ್ಷೇತ್ರದಲ್ಲಿ ಏನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಜನ ಎಲ್ಲ ಭಾಳ ಅವೇರ್ನೆಸ್ ಇದೆ, ಅವ್ರಿಗೆ ಗೊತ್ತಿದೆ ಇಲ್ಲಿ ಕೆಲಸ ಏನಾಗಿದೆ, ಕೆಲಸ ಆಗಿಲ್ಲ ಅಂಥೇಳಿ. ಇವರೆಲ್ಲ ಲೀಡರ್ಗಳು ಬರ್ತಿರೋದು ಶೋ ಮಾಡೋಕ್ಕೆ ಬರ್ತಾ ಇದ್ದಾರೆ, ಶೋ ಮಾಡಿ ಹೋಗ್ತಾರೆ ಅಷ್ಟೇ. ಜನ ಸರಿಯಾದ ರೀತಿಯಿಂದ ಈ ಸತಿ ಬುದ್ಧಿ ಕಲಿಸ್ತಾರೆ ಅಂಥೇಳಿ ನನಗೆ ನಂಬಿಕೆ ಇದೆ. ನಾವು ಗೆಲ್ತೀವಿ. ಓಕೆ ಸರ್.